ಸರಿಯಾದ ದಾಖಲಾತಿಗಳು ಕೊಟ್ಟು ಚಿಕ್ಕಬಳ್ಳಾಪುರ ನಗರಸಭೆಯ 2024-25ನೇ ಸಾಲಿಗೆ ಚುನಾಯಿತರ ಆಡಳಿತವಿಲ್ಲದೆ ಆಡಳಿತ ಅಧಿಕಾರಿಯೂ ಆದ ಜಿಲ್ಲಾಧಿಕಾರಿ ರವೀಂದ್ರ 2,84,00,000 ರುಗಳ ಉಳಿತಾಯ ಬಜೆಟ್ ಮಂಡಿಸಿದ್ದಾರೆ. ನಗರಸಭೆ ವಿಶ್ವೇಶ್ವರಯ್ಯ ಸಭಾಂಗಣದಲ್ಲಿ ಸೋಮವಾರ ಎಲ್ಲ ನಗರಸಭೆ ಸದಸ್ಯರ ಸಮ್ಮುಖದಲ್ಲಿ ಮಂಡಿಸಿದ ಬಜೆಟ್ಗೂ ಮುನ್ನ ರವೀಂದ್ರರವರು ನಗರಸಭೆ ಸದಸ್ಯರು ಹಾಗೂ ಸಾರ್ವಜನಿಕರೊಂದಿಗೆ ಬಜೆಟ್ ಪೂರ್ವ ಸಭೆಗಳನ್ನು ನಡೆಸಲಾಗಿತ್ತು. ಅಲ್ಲಿ ವ್ಯಕ್ತವಾದ ಸಮಸ್ಯೆಗಳು, ಅಭಿವೃದ್ಧಿ ಪಡಿಸಬೇಕಾದ ಅಂಶಗಳನ್ನು ಗಮನದಲ್ಲಿಟ್ಟುಕೊಂಡು ಮಂಡಿಸಲಾಗಿರುವ ಈ ಬಜೆಟ್ನಲ್ಲಿ ನಗರದ ಮೂಲಭೂತ ಸಮಸ್ಯೆಗಳಾದ ರಸ್ತೆಗಳ ದುರಸ್ತಿ, ಕಲ್ಯಾಣಿ ಹಾಗೂ ಉದ್ಯಾನವನಗಳಿಗೆ ಆದ್ಯತೆ ನೀಡಲಾಗಿದೆ. ಬೇಸಿಗೆ ಸಮೀಪಿಸುತ್ತಿರುವುದರಿಂದ ಕುಡಿಯುವ ನೀರಿಗೆ ಬೇಕಾದ ಅನುದಾನವನ್ನು ಒದಗಿಸಲಾಗಿದೆ. ಆ ಪ್ರಕಾರ ವಿವಿಧ ರಸ್ತೆ, ವೃತ್ತ ಹಾಗೂ ಫುಟ್ಪಾತ್ಗಳಿಗೆ 12 ಕೋಟಿ, ಅಮೃತ 2 ಯೋಜನೆಯಡಿ ಕಂದವಾರ ರಸ್ತೆಯಿಂದ ಬಿಬಿ ರಸ್ತೆವರೆಗೆ, ಎಲ್ಐಸಿ ಕಚೇರಿಯಿಂದ ಕೆಳಗಿನ ತೋಟದವರೆಗೆ ರಾಜ ಕಾಲುವೆಗಳ ನಿರ್ಮಾಣ, ವಾಪಸಂದ್ರ ಬಿಬಿ ರಸ್ತೆ ಹಾಗೂ ಭಾರತೀ ನಗರ ಚೆನ್ನಯ್ಯ ಕಲ್ಯಾಣಿಗಳ ಅಭಿವೃದ್ಧಿಗೆ 11 ಕೋಟಿ ಜೊತೆಗೆ ಉದ್ಯಾನವನಗಳ ದುರಸ್ತಿ ಸೇರಿದಂತೆ 13 ಕೋಟಿ ರುಗಳ ಅನುದಾನ ಮುಂಬರುವ ಅಧ್ಯಕ್ಷರ ಹಾಗೂ ಕಚೇರಿ ಕೆಲಸಗಳಿಗೆ ಬಳಕೆಗೆ, ವಾಹನಗಳ ಖರೀದಿಗೆ 30 ಲಕ್ಷ, ನಾಯಿಗಳ ನಿಯಂತ್ರಣಕ್ಕಾಗಿ ಸಂತಾನಹರಣ ಮಾಡಿಸಲು 75 ಲಕ್ಷ, ಸ್ವಚ್ಛ ಭಾರತ್ SBMನಡಿ ಶೌಚಾಲಯಗಳ ನಿರ್ಮಾಣ ಹಾಗೂ ಕಸ ವಿಲೇವಾರಿಗಾಗಿ ಆಟೋ ಟಿಪ್ಪರ್ಗಳ ಖರೀದಿಗಾಗಿ 1.75 ಕೋಟಿ, ಬೇಸಿಗೆ ಕಾಲದ ಕುಡಿಯುವ ನೀರಿನ ಸಮಸ್ಯೆ ಪರಿಹಾರಕ್ಕಾಗಿ 50 ಲಕ್ಷ ಅನುದಾನ ಮೀಸಲಿಟ್ಟು ಕಾಮಗಾರಿಗಳನ್ನು ಕೈಗೆತ್ತಿಕೊಳ್ಳಲು ಬಜೆಟ್ನಲ್ಲಿ ಘೋಷಿಸಲಾಗಿದೆ. ಇದರ ಜೊತೆಗೆ ಯುಜಿಡಿ ದುರಸ್ತಿ, ಎಸ್ಟಿಪಿ ಘಟಕಗಳ ಮೇಲ್ದರ್ಜೆಗೇರಿಸುವ ಯೋಜನೆ, ಶಾಂತಿಧಾಮ ವಾಹನಗಳ ಖರೀದಿ, ಪೀಠೋಪಕರಣಗಳ ಖರೀದಿಗೂ ಈ ಬಾರಿ ಬಜೆಟ್ನಲ್ಲಿ ಹಣಕಾಸು ಒದಗಿಸಲಾಗಿದೆ ಎಂದು ಡಿಸಿ ರವೀಂದ್ರ ಮಂಡನೆಯಲ್ಲಿ ಪ್ರಸ್ತಾಪ ಮಾಡಿದ್ರು. ನಗರಸಭೆಯಲ್ಲಿರ್ತಕ್ಕಂಥ ಉದ್ಯಾನವನಗಳು ಅಪ್ ಟು ಮಾರ್ಕ್ ಇಲ್ಲ, ಜನರ ಬಳಕೆಗೆ ಅಷ್ಟು ಇದಾಗ್ತಾ ಇಲ್ಲ ಅಂತ ಹೇಳಿ ಈ ಬಾರಿ ಉದ್ಯಾನವನಗಳ ಒಂದು ನಿರ್ಮಾಣ ಕೂಡ ಆಗಬೇಕು. ಸಾರ್ವಜನಿಕರು ವಾಕಿಂಗ್ ಹೋಗ್ತಕ್ಕಂಥದ್ದು, ಅಲ್ಲೇ ಒಂದು ಜಿಮ್ ಅಂದರೆ ಓಪನ್ ಜಿಮ್ ಅಂತ ನಾವೇನು ಕರಿತೀವಿ ಅಂಥ ಉಪಕರಣಗಳನ್ನು ಕೂಡ ಅಳವಡಿಸ್ಕೊಳ್ತಕ್ಕಂಥ ನಿಟ್ಟಿನಲ್ಲಿ ಈ ಬಾರಿ ಕೆಲವು ಉದ್ಯಾನವನಗಳಲ್ಲಿ ಇದನ್ನು ಮಾಡಬೇಕಿರ್ತಕ್ಕಂಥ ಒಂದು ಉದ್ದೇಶ ಈ ಬಾರಿ ಇದೆ. ಇದಕ್ಕೆ ಸುಮಾರು 1.98 ಕ್ರೋರ್ಸ್ ಅದನ್ನು ಇಟ್ಕೊಂಡಿದ್ದೀವಿ. ಹೀಗಾಗಿ ಎರಡು ಸೇರಿಬಿಟ್ಟು 13 ಕೋಟಿ ರೂಪಾಯಿ ವೆಚ್ಚದಲ್ಲಿ ಅಮೃತ್ ನಗರದಲ್ಲಿ ಅಮೃತ್ 2.0 ಅಡಿಯಲ್ಲಿ ನಾವು ಮಾಡ್ತಾ ಇದ್ದೀವಿ. ಹಾಗೆಯೇ ಒಳಚರಂಡಿ ವ್ಯವಸ್ಥೆ ಯುಜಿಡಿಗೆ 16 ಕೋಟಿ ರೂಪಾಯಿಗಳನ್ನು ನಾವು ಇಟ್ಕೊಂಡಿದ್ದೀವಿ. ಇದನ್ನು STP ಘಟಕ ನಮ್ದು ಏನಿದೆ, ಈಗ ತಾವೆಲ್ಲ ಹೇಳ್ತಾ ಇದ್ವಿ ಚರಂಡಿ ನೀರೆಲ್ಲ ನೇರವಾಗಿ ನಾವು ಕೆರೆಗೆ ಬಿಡ್ತಾ ಇದ್ದೀವಿ ಅಂತ, ಅದನ್ನೆಲ್ಲ ನಾವು ನಿಯಂತ್ರಣ ಮಾಡಬೇಕು. ಏಕೆಂದರೆ ಕೆರೆಗಳಿಗೆ ಶುದ್ಧೀಕರಿಸಿದಂಥ ನೀರೇ ಹೋಗ್ಬೇಕೇ ಹೊರತು ಅಶುದ್ಧವಾಗಿರ್ತಕ್ಕಂಥ ನೀರು ಹೋಗಿ ಅಲ್ಲಿರ್ತಕ್ಕಂಥ ಜಲಚರಗಳಿಗೆ ಯಾವುದೂ ಕೂಡ ತೊಂದರೆ ಆಗಬಾರ್ದು. ಹಾಗಾಗಿ STPಯನ್ನು ನಾವು ಮೇಲ್ದರ್ಜೆಗೇರಿಸ್ತಕ್ಕಂಥ ಒಂದು ಕೆಲಸವನ್ನು ಕೂಡ ಮಾಡ್ತಾ ಇದ್ದೀವಿ. ಜೊತೆಗೆ ಏನು ನಗರಸಭಾ ವ್ಯಾಪ್ತಿಯಲ್ಲಿ ಬಹಳಷ್ಟು ಜನ ಬಡವರಿಗೆ ಮೃತರಾದಂಥ ಕುಟುಂಬಗಳ ವ್ಯಕ್ತಿಗಳ ಶವ ಸಾಗಾಣಿಕೆ ಮಾಡಲಿಕ್ಕೆ ಆಗ್ತಿಲ್ಲ ಅಂತ ಹೇಳ್ಬಿಟ್ಟು ಕಳೆದ ಬಜೆಟ್ನಲ್ಲಿ ನೀವು ನಿಮಗೆ ತಿಳಿಸಿದ್ರಿ, ಪೂರ್ವಭಾವಿ ಬಜೆಟ್ನಲ್ಲಿ. ಹಾಗಾಗಿ ಶಾಂತಿ ವಾಹನವನ್ನು ಖರೀದಿಸಲಿಕ್ಕೆ, ಹೊಸದಾಗಿ ಖರೀದಿ ಮಾಡಲಿಕ್ಕೂ ಕೂಡ ಅದನ್ನು ನಾವು ಈ ಬಾರಿ ನಿಮ್ಮ ಸಲಹೆ ಮೇಲೆಗೆ ಅಳವಡಿಸಿಕೊಂಡು ಅದಕ್ಕೆ ಆದ್ಯತೆಯನ್ನು ನಾವು ನೀಡ್ತಾ ಇದ್ದೀವಿ. ಬಜೆಟ್ ಮಂಡನೆ ನಂತರ ಕೌನ್ಸಿಲರ್ಗಳಾದ ಗಜೇಂದ್ರ, ನಿರ್ಮಲಾ ಪ್ರಭು, ರಫೀಕ್ ಕೆಲವು ಸಲಹೆಗಳನ್ನು ನೀಡಿ ಆ ಕಾಮಗಾರಿಗಳನ್ನು ಸೇರಿಸಿಕೊಳ್ಳುವಂತೆ ಸಲಹೆ ನೀಡಿದ್ರು. ಈ ವೇಳೆ ಪೌರಾಯುಕ್ತ ಮಂಜುನಾಥ್ ಹಾಜರಿದ್ರು. KS ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಸರಿಯಾದ ದಾಖಲಾತಿಗಳು ಕೊಟ್ಟು ನಮ್ಮ